ಹೆಲೋ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಆರ್ಡಿನೋ ಬೋರ್ಡಿಂದ ಡಿಸ್ಪ್ಲೇನ ಕಂಟ್ರೋಲ್ ಮಾಡೋದು ಯಾವ ಥರ ಅಂತ ನೋಡೋಣ. ಅದಕ್ಕೆ ಬೇಕಾಗಿರೋದು ಕಾಂಪೊನೆಂಟ್ಸು ಆರ್ಡಿನೋ ಯೂನೋ ಮತ್ತು ಇದೊಂದು ಅಡಾಪ್ಟರ್ ಎಕ್ಸ್ಟರ್ನಲ್ ಪವರ್ ಸಪ್ಲೈಗೆ, ಮತ್ತು ಒಂದು ಬ್ರೆಡ್ ಬೋರ್ಡು ಸ್ನೇಹಿತರೆ, ಬ್ರೆಡ್ ಬೋರ್ಡ್ ಒಂದು ಬೇಕು, ಮತ್ತು ಕೆಲವು ಡಿಸ್ಪ್ಲೇ ಒಂದು. ಸೊ ಈ ಡಿಸ್ಪ್ಲೇ ಮಾಡಲ್ಲು ನೇಮ್ ಅಂದ್ಬಿಟ್ಟು ನಿಮಗೆ ಎಲ್ಲಿ ಡಿಸ್ಪ್ಲೇಯಲ್ಲಿ ಶೋ ಮಾಡ್ತಾ ಇದ್ದೀನಿ ನೋಡ್ಬೋದು. ಸೊ ಇದು ನೋಡ್ಬೋದು RG1602A ಡಿಸ್ಪ್ಲೇದು. ಸೊ ಮತ್ತು ಇದ್ರಿಗೆ ಬೇಕಾಗಿರೋ ಕೆಲವು ಜಂಪರ್ ವೈರ್ಸು ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಕನೆಕ್ಷನ್ಸ್ಗೆಲ್ಲ. ಸೊ ಇವಾಗ ಕನೆಕ್ಷನ್ಸ್ ನೋಡಿ ಯಾವ ಥರ ಅಂತ. ಸೊ ಫಸ್ಟ್ ನೀವು ಈ ಥರ ಬ್ರೆಡ್ ಬೋರ್ಡ್ಗೆ ನೋಡ್ಬೋದು, ಈ ಥರ ಕ್ಲೀನ್ ಪ್ರಾಪರಾಗಿ ಇರಬೇಕು ವೈರಿಂಗು. ಸೊ ಒಂದು ವೈರ್ ನಾವು ಆ ಸೈಡ್ ಈ ಸೈಡ್ ಕನೆಕ್ಟ್ ಮಾಡಿದ್ರೂ ಸಹ ನಮಗೆ ಡಿಸ್ಪ್ಲೇಯಲ್ಲಿ ನೋಡಿಸಲ್ಲ ಟೆಕ್ಸ್ಟ್ ಏನು. ಸೊ ಅದಕ್ಕೆ ಕೇರ್ಫುಲ್ಲಾಗಿ ಮಾಡಿ. ಸೊ ಈ ಥರ ಇನ್ಫಾರ್ಮೇಟಿವ್ ಕಂಟೆಂಟ್ಗಾಗಿ ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಯಾಕಂದರೆ ಅವರು ತಿಳಿಲಿ IoT ಪ್ರಾಜೆಕ್ಟ್ಸ್ ಮೇಲೆ ನಾವು ಇನ್ನೂ ಫುಲ್ ಟಾಪ್ ಲೆವೆಲ್ಗೆ ಹೋಗೋಣ. ಸೊ ಫಸ್ಟ್ ಬೇಸಿಕಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ, ಆದ್ದರಿಂದ ಈ ಥರ ಓಕೆನಾ. ಸೊ ಇದರಲ್ಲಿ ಕನೆಕ್ಷನ್ಸ್ ನೋಡ್ಬೋದು ಯಾವ ಥರ ಅಂತ. ಫಸ್ಟು ಡಿಸ್ಪ್ಲೇ ಒಳಗಡೆ ಇಲ್ಲಿ VCC ಇಂದ ನೋಡ್ಬೋದು ನಾವು, ಮತ್ತು ಈವರೆಗೂ ಈ ಫಸ್ಟು 6 ಪಿನ್ಸ್ನ ಕನೆಕ್ಟ್ ಮಾಡ್ಕೊಳ್ಳಿ, ಮತ್ತು ಲಾಸ್ಟಿಂದ 6 ಪಿನ್ಸ್ನ ನೋಡ್ಬೋದು. D4 ಇಂದ Kವರೆಗೂ ನೋಡ್ಬೋದು, D4 D5 D6 D7 ಮತ್ತು K ಇಷ್ಟು ಪಿನ್ಸ್ನು ಕನೆಕ್ಟ್ ಮಾಡ್ಕೊಬೇಕು. ಕನೆಕ್ಷನ್ಸ್ ತಗೊಂಡು ನಾನು ಜಂಪರ್ ವೈರಿಂದ ಬ್ರೆಡ್ ಬೋರ್ಡ್ಗೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಡಿಸ್ಪ್ಲೇ ಕನೆಕ್ಷನ್ಸ್ ಇಷ್ಟೇ. ಇವಾಗ ಆರ್ಡಿನೋ ಬೋರ್ಡ್ಗೆ ಕನೆಕ್ಷನ್ಸ್ ನೋಡೋಣ ಸ್ನೇಹಿತರೆ. ಸೊ ಆರ್ಡಿನೋ ಬೋರ್ಡಲ್ಲಿ ಫಸ್ಟ್ ನಾವು ಇದರೊಳಗಡೆ ನೋಡ್ಬೋದು, ಇದರಲ್ಲಿ 4 ಪಿನ್ಸ್ನ ಕನೆಕ್ಟ್ ಮಾಡಿ. ಇದರಲ್ಲಿ ನಾನು D4 D5 D6 D7 ಅಂತ ಹೇಳಿದ್ನಲ್ಲ. ಸೊ ಆ ಪಿನ್ಸ್ನ D4ನ ಬಂದ್ಬಿಟ್ಟು ಈ ಆರ್ಡಿನೋದ್ರಲ್ಲಿ ಡಿಜಿಟಲ್ ಪಿನ್ಗೆ D5 D6 D7 D8 ಈ ಥರ ಪಿನ್ಸ್ಗೆ ಕನೆಕ್ಟ್ ಮಾಡಬೇಕು. ಸೊ ಇವಾಗ ನಾನು ಅದರಲ್ಲಿ ನೋಡ್ಬೋದು, ಇದರಲ್ಲಿ D4 D5 D6 D7 ಪಿನ್ಸ್ನ ಕನೆಕ್ಟ್ ಮಾಡಿದ್ದೀನಿ. ಸೊ ಇವಾಗ ಈ ಪಿನ್ಸ್ನ ಇಲ್ಲಿ ಜಂಪರ್ ವೈರ್ ನೋಡ್ಬೋದು, ಮತ್ತು ಆರ್ಡಿನೋಗೆ D2 D3 D4 D5 ಈ ಪಿನ್ಸ್ಗೆ ಕನೆಕ್ಟ್ ಮಾಡಬೇಕು, ಡಿಜಿಟಲ್ ಪಿನ್ಸ್ಗೆ. ಸೊ ನಿಮಗೆ ನೋಡ್ಬೋದು, ಕನೆಕ್ಟ್ ಮಾಡಿ ನಿಮಗೆ ನೋಡ್ತೀನಿ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ D2 D3 D4 D5 ಈ 5 ಪಿನ್ಸ್ಗೆ D2 D3 D4 D5 4 ಪಿನ್ಸ್ನು ಕನೆಕ್ಟ್ ಮಾಡಿದ್ದೀನಿ. ಸೊ ಇವಾಗ ಡಿಸ್ಪ್ಲೇಯಲ್ಲಿ ಟೆಕ್ಸ್ಟ್ನ ಸಿಗ್ನಲ್ ಸೆಂಡ್ ಮಾಡೋದು, ರಿಸೀವ್ ಮಾಡೋದು ಡಿಜಿಟಲ್ ಸಿಗ್ನಲ್ಸ್ನ. ಸೊ ಈ 4 ವೈರ್ಸು ಇವಾಗ ಆರ್ಡಿನೋಗೆ ಸಪ್ಲೈ ಕೊಡೋಣ. ಸೊ ಇದರಲ್ಲಿ ಬಂದ್ಬಿಟ್ಟು ಆಪ್ಷನ್ ಅಂತಿದ್ದೆ ನೋಡಿ. ಸೊ ಅದು ಬಂದ್ಬಿಟ್ಟು ನಾವು ಆರ್ಡಿನೋಗೆ ಪಾಸಿಟಿವ್ ಕೊಡಬೇಕು. ಸೊ ಪಾಸಿಟಿವ್ ಕೊಟ್ಟಿದ್ದೀವಿ. ಇವಾಗ ಆರ್ಡಿನೋಯಿಂದ ಗ್ರೌಂಡು, ಸೊ ಗ್ರೌಂಡ್ ಒಂದು ಪಿನ್ ಜಂಪರ್ ವೈರ್ ತಗೊಂಡು ಬ್ರೆಡ್ ಬೋರ್ಡ್ಗೆ ಕೊಟ್ಟಿದ್ದೀನಿ. ಸೊ ಮತ್ತು ಇವಾಗ ಡಿಸ್ಪ್ಲೇಯಲ್ಲಿ K ಅಂತಿದೆ ನೋಡಿ, K ಅನ್ನೋದು ಬಂದ್ಬಿಟ್ಟು ಗ್ರೌಂಡ್. ಸೊ ಇವಾಗ ಆ ಗ್ರೌಂಡ್ ಪಿನ್ಗೆ ಈ ಗ್ರೌಂಡ್ನ ಕನೆಕ್ಟ್ ಮಾಡೋಣ. ಫಸ್ಟು ಆರ್ಡಿನೋಗೆ ಸಪ್ಲೈ ಕೊಡೋಣ. ನಾನು ಒಂದೊಂದು ಪಿನ್ನು ಪ್ರಾಪರಾಗಿ ಕನೆಕ್ಷನ್ ಕೊಡ್ತೀನಿ, ಅದರಿಂದ ಫಸ್ಟೇ ಸಪ್ಲೈ ಕೊಡ್ತಾಯಿದ್ದೀನಿ. ಸೊ ನೀವು ಕೊಡಬೇಕಾದ್ರೆ ಫಸ್ಟ್ ಕನೆಕ್ಷನ್ಸ್ ಎಲ್ಲ ಕೊಟ್ಟಮೇಲೆ ಸಪ್ಲೈ ಕೊಡಿ, ಎಲ್ಲ ಚೆಕ್ ಮಾಡಿಕೊಂಡು ಪ್ರಾಪರಾಗಿ. ಸೊ ಇವಾಗ ಈ ಡಿಸ್ಪ್ಲೇಯಿಂದ ಗ್ರೌಂಡ್ ಪಿನ್ನ ಕನೆಕ್ಟ್ ಮಾಡೋಣ. ಸೊ ಇನ್ನೊಂದು ಜಂಪರ್ ವೈರ್ ತಗೊಂಡು ನೋಡ್ಬೋದು, ಆರ್ಡಿನೋ ಗ್ರೌಂಡಿಂದ ಡಿಸ್ಪ್ಲೇ Kಗೆ ಕನೆಕ್ಟ್ ಮಾಡಿದ್ರೆ ಸೊ ಇಲ್ಲಿ ಲೈಟ್ ಇವಾಗ ಗ್ಲೋ ಆಗ್ತಿದೆ ಡಿಸ್ಪ್ಲೇ ಒಳಗಡೆ, ಓಕೆನಾ. ಸೊ ಇವಾಗ ಇದರಲ್ಲಿ VSS VDD ಅಂತಿದೆಯಲ್ಲ. ಸೊ ಇವಾಗ VSS ಇಂದ ಗ್ರೌಂಡ್ಗೆ ಒಂದು ಪಿನ್ನು, ಒಂದು ಜಂಪರ್ ವೈರ್, ಮತ್ತು ಇವಾಗ VDD ಇಂದ 5 ವೋಲ್ಟ್ಗೆ ನೋಡ್ಬೋದು. ಸೊ ಇವಾಗ ಮತ್ತು VO ಇಂದ ಗ್ರೌಂಡ್ಗೆ, RS ಇಂದ D12ಗೆ, RW ಇಂದ ಗ್ರೌಂಡ್ಗೆ, ಮತ್ತು ಅಂತ ಕೆಲವು ಡಿಸ್ಪ್ಲೇಯಲ್ಲಿ ನೋಡಿಸುತ್ತೆ, ಕೆಲವು ಡಿಸ್ಪ್ಲೇಯಲ್ಲಿ EN ಅಂತ ಬರುತ್ತೆ ಪಿನ್ ನೇಮು. ಸೊ ಇದರಲ್ಲಿ ಅಂತಿದೆ. ಸೊ ಅದರಿಂದ ಅದು D11ಗೆ ಕನೆಕ್ಟ್ ಮಾಡಬೇಕು. ಸೊ ಮತ್ತು ನಾನು D4 D5 D6 D7 ಇದು ನಾನು ಹೇಳಿದ್ದೀನಿ, ಹೇಳಿದ್ದೀನಿ, Kನೂ ಹೇಳಿದ್ದೀನಿ. ಸೊ ಇಲ್ಲಿ ನಾನು ಟೆಕ್ಸ್ಟಲ್ಲಿ ನೋಡಿಸ್ತಾ ಇದ್ದೀನಿ, ನೋಡ್ಬೋದು ಯಾವ ಥರ ಕನೆಕ್ಷನ್ಸು. VSS VDD VO ಇರೋವೆಲ್ಲ ಡಿಸ್ಪ್ಲೇಗೆ, ಗ್ರೌಂಡು 5 ವೋಲ್ಟು ಗ್ರೌಂಡು, D12 ಗ್ರೌಂಡು, D11 ಇವೆಲ್ಲ ಆರ್ಡಿನೋ ಬೋರ್ಡ್ಗೆ. ಸೊ ಈ ಥರ ಆ್ಯಸ್ ಇಟ್ ಈಸ್ ಕನೆಕ್ಷನ್ಸ್ ಮಾಡ್ಕೊಂಬಿಟ್ರೆ ನೀವು ಸಿಂಪಲಾಗಿ ಹೆಂಗೋ ಕೋಡಿಂಗ್ ಅಪ್ಲೋಡ್ ಮಾಡಿದ್ದೀರಾ. ಸೊ ನೋಡ್ಬೋದು, ನಾನು ಇವಾಗ ಗ್ರೌಂಡ್ಗೆ ಕನೆಕ್ಟ್ ಮಾಡ್ತಾಯಿದ್ದಂಗೆ ಇಲ್ಲಿ ಟೆಕ್ಸ್ಟ್ ನೋಡಿಸಿದೆ, ಸ್ಕ್ರೋಲಿಂಗ್ ಟೆಕ್ಸ್ಟ್ ಜೈ ಶ್ರೀರಾಮ್ ಅಂತ. ಸೊ ನೋಡ್ಬೋದು, ಈ ಆರ್ಡಿನೋ ಬೋರ್ಡಲ್ಲಿ ಇವಾಗ ಇದನ್ನ ಗ್ರೌಂಡ್ ಪಿನ್ಗೆ ಕನೆಕ್ಟ್ ಮಾಡಿದ್ರೆ ಇಲ್ಲಿ ಟೆಕ್ಸ್ಟ್ ಶೋ ಆಗ್ತಿದೆ.
ಸೊ ಇಷ್ಟೇ ಸಿಂಪಲ್ಲಾಗಿ ನೀವು ಇನ್ನು ಇದರಲ್ಲಿ ಎಡಿಟ್ ಮಾಡ್ಬೋದು ಯಾವ ಥರ ಅಂದರೆ ಸ್ಕ್ರೋಲಿಂಗ್ ಸ್ಪೀಡ್ನ ಕಮ್ಮಿ ಅಥವಾ ಡಿಕ್ರೀಸ್, ಇಲ್ಲ ಸ್ಕ್ರೋಲಿಂಗ್ನ ಈ ಜೈ ಶ್ರೀರಾಮ್ ಏನೋ ವರ್ಡ್ನ ನಾವಿನ್ನು ಬೇರೆದು ಬೇಕಾದರೂ ಚೇಂಜ್ ಮಾಡ್ಬೋದು. ಸೊ ಈ ಥರ ಇನ್ಫಾರ್ಮೇಟಿವ್ ಕಂಟೆಂಟ್ಗಾಗಿ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು. ಈ ಥರ ಇನ್ಫಾರ್ಮೇಟಿವ್ಗಾಗಿ ನೀವು ಫ್ಯೂಚರ್ ಏನಾದರೂ ಬ್ರೈಟ್ ಬೇಕು ಅಂದರೆ IoT ಮೇಯ್ನ್, ಯಾಕಂದರೆ ಇವಾಗೆಲ್ಲ ಸ್ಮಾರ್ಟ್ ಆಗ್ತಿದ್ದಾರೆ ಅಲ್ವಾ, ಸೊ ಅದಕ್ಕೆ ನಾವು ಸ್ಮಾರ್ಟಾಗಿ ನೋಡೋಣ. ಥ್ಯಾಂಕ್ ಯು.